ಹಲೋ ಗಾಯ್ಸ್, ಇನ್ನೊಂದು ಫ್ಯಾಟ್ ಲಾಸ್ ಸೆಷನ್ಗೆ ನಿಮಗೆ ವೆಲ್ಕಮ್. ಆ್ಯಂಡ್ ಇವತ್ತಿನ ವರ್ಕೌಟ್ಗೆ ರೆಡಿನಾ? ಸೊ ಆ್ಯಕ್ಚುಲಿ ಇವತ್ತು ನಾನು ಹೊರಗಡೆ ಇದ್ದೀನಿ. ನಾನು ವರ್ಕೌಟ್ ಮಾಡಬೇಕಿತ್ತು ಹೇಗಿದ್ರು. ಮೀನ್ ವೈಲ್ ಶೂಟ್ ಮಾಡ್ಕೊಂಡ್ಬಿಡೋಣ ಅದನ್ನೇ. ಸೊ ನಿಮಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಶೂಟ್ ಮಾಡ್ತಿದ್ದೀನಿ. ಸೊ ಇವತ್ತಿನ ಪ್ಯಾಟ್ರನ್ಸ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದೀನಿ. ಆ್ಯಂಡ್ ಹೊರಗಡೆ ಹೋದಾಗ ತುಂಬ ಜನ ಕೇಳ್ತಿರ್ತೀರಲ್ಲ, ನೀವು ಹೇಗೆ ಮೇಂಟೈನ್ ಮಾಡ್ತೀರಾ, ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ಅದು ಯಾವ ರೀತಿ ಅಂತ ಹೇಳ್ತೀನಿ. ಬಿಫೋರ್ ದಟ್ ಲೆಟ್ ಮೀ ಕನೆಕ್ಟ್ ಮೈಕ್. ಇಲ್ಲ ಕ್ಲಿಯರ್ ಇರಲ್ಲ ವಾಯ್ಸ್. ಓಕೆ, ಸ್ಟಾರ್ಟ್ ಮಾಡೋಣ. ಇವತ್ತಿನ ಪ್ಯಾಟರ್ನ್ ಆ್ಯಕ್ಚುಲಿ HI ಅಂತ. HI ಅಂತ ಅಂದರೆ ಆ್ಯಕ್ಚುಲಿ ಇಲ್ಲಿ ಮಂಕಿಗಳಿದೆ ತುಂಬ. ಅದು ಒಂದೊಂದು ಗ್ಲಾಸ್ ಕಂಪ್ಲೀಟ್ ಇರೋದ್ರಿಂದ ಟ್ರಾನ್ಸ್ಪರೆಂಟ್ ಇದೆ. ಸೊ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಒಳಗಡೆ ಬರೋಕ್ಕೆ ಆಗುತ್ತಾ ಅಂತ. ಓಕೆ, ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ವರ್ಕೌಟ್. ಸೊ ವರ್ಕೌಟ್ ನಾನು ಹೇಳ್ದಂಗೆ HIIT ಪ್ಯಾಟರ್ನ್ ಇದು ಹೇಗೆ ಅಂತ ಪಿರಮಿಡ್ ತರ ಇರುತ್ತೆ. ಅಂದ್ರೆ 1 ಇಂದ 10 ಎಕ್ಸರ್ಸೈಸಸ್ ಇರುತ್ತೆ. ಸೊ 1 ಎಕ್ಸರ್ಸೈಸ್ ಆದ್ಮೇಲೆ 2 ಎಕ್ಸರ್ಸೈಸ್ಗೆ ನಾವು 1 to 2 ಮಾಡಬೇಕು. 3ಗೆ 1 2 3, 4ಗೆ 1 2 3 4, ಈ ತರ 1 to 10 ವರ್ಗು ಕಂಪ್ಲೀಟ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಜಾಗ್ ಮಾಡ್ತಾ ಮಾತಾಡೋಣ. ಜಾಗ್ ಫಸ್ಟ್ ವಾರ್ಮ್ ಅಪ್ ಎಕ್ಸರ್ಸೈಸ್ ಆಸ್ ಯೂಶುವಲ್ 6 minutes ಜಾಗ್ ಮಾಡಬೇಕು. ವೆಕೇಶನ್ ಬಂದ್ರು ಏನ್ ಬಂದ್ರು ವರ್ಕೌಟ್ ಮಿಸ್ ಮಾಡದೆ ಮಾಡ್ತೀನಿ. ಆಬ್ವಿಯಸ್ಲಿ ಹೊರಗಡೆ ಬಂದಾಗ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಇಲ್ಲ ಅಂತ ಅಂದ್ರೆ ನಮ್ಮ ರೋಟಿನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ತುಂಬಾ ಜನ ವೆಕೇಶನ್ಗೆ ಹೋಗಿ ಬಂದ್ಮೇಲೆ ಅಯ್ಯೋ ವೆಯ್ಟ್ ಗೇನ್ ಆಗ್ಬಿಟ್ಟೆ ಅಂತ ಸಫರ್ ಮಾಡ್ತೀರಾ. ಅದನ್ನ ಮ್ಯಾನೇಜ್ ಮಾಡ್ಬೇಕಂತ ಅಂದ್ರೆ ಮೇಕ್ ಶೋರ್ ನಿಮ್ಮ ಬಾಡಿ ವೆಕೇಶನ್ ಕೂಡ ಮೂವ್ ಆಗಬೇಕು. ನೀವೇನಾದ್ರೂ ಬೆಟ್ಟ ಈ ತರ ಹೋಗ್ತಾ ಇದೀನಿ, ಟ್ರಕ್ಕಿಂಗ್ ಹೋಗ್ತೀನಿ ಅಂತ ಅಂದ್ರೆ ಆರಾಮಾಗಿ ಅಲ್ಲೂ ನೀವು ಹತ್ತಿ ಇಳಿಯೋದು ಎಲ್ಲ ಮಾಡೋದ್ರಿಂದ ಅದು ಕೂಡ ಎಕ್ಸರ್ಸೈಸ್ ತರನೇ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದ್ರೆ ಬಾಡಿ ಮೂವ್ಮೆಂಟ್ ತರ ಇರುತ್ತೆ. ಸೊ ನಡೆಯುತ್ತೆ. ಈ ತರ ಏನಾದ್ರು ಹೊರಗಡೆ ಬಂದು ಸ್ಟೇ ಹಾಕ್ತೀನಿ ಅಂದಾಗ ಮೇಕ್ ಶೋರ್ ನಿಮ್ಗೆ ಸಿಕ್ಕಿರೋ ಟೈಮಲ್ಲಿ ಫ್ರೀ ಆಗಿ ವರ್ಕೌಟ್ ಮಾಡಬೇಕು. ಈಗ ನಾನು ಇವತ್ತು ಆ್ಯಕ್ಚುಲಿ ನನ್ನ ರೂಟೀನ್ ಹೇಗಿತ್ತು ಅಂತ ಸಿಂಪಲ್ ಆಗಿ ಹೇಳ್ತೀನಿ. ನಾನು ಬ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿಲ್ಲ ಅಂತ ಹೇಳ್ತೀನಿ. ಮಾರ್ನಿಂಗ್ ನಾನು ವಾಕ್ ಹೋಗಿದ್ದೆ. ಬ್ರೇಕ್ಫಾಸ್ಟ್ ಅಷ್ಟರಲ್ಲಿ ನಂದು ಆಲ್ರೆಡಿ 2500 ಸ್ಟೆಪ್ಸ್ ಆಗೋಗ್ಬಿಟ್ಟಿತ್ತು. ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಆಯಿತು. ಸ್ವಲ್ಪ ಕೆಲಸಗಳು, ನಾನು ವೆಕೇಶನ್ ಬಂದರೆ ನಂದು ಬೇಸಿಕ್ ಕೆಲಸಗಳು ನಾನು ಮಾಡಲೇಬೇಕು ಇರುತ್ತೆ ಅಂತ ಕೆಲಸಗಳು ಮುಗಿಸ್ಕೊಂಡೆ. ಆ್ಯಂಡ್ ಈಗ ಊಟ ಆಯಿತು. ಊಟ ಆಗಿದ ತಕ್ಷಣ ನಾನು ವರ್ಕೌಟ್ ಮುಗಿಸ್ಕೊತಿದ್ದೀನಿ. ಸೊ ಈವ್ನಿಂಗ್ ಇನ್ನೂ ಒಂದು ಇಂಟರ್ವ್ಯೂ ಸೆಟಪ್ ಶೂಟ್ ಮಾಡೋಣ ಅನ್ಕೊಂಡಿದ್ದೀನಿ, ಅದನ್ನು ಮಾಡ್ತೀನಿ. ಸೊ ಅವೆಲ್ಲ ವಿಡಿಯೋಸು ನಿಮಗೆ ಯೂಟ್ಯೂಬಲ್ಲಿ ಬರುತ್ತೆ. ಮಿಸ್ ಮಾಡಿದೆ ನೋಡಿ, ನಿಮಗೋಸ್ಕರ ಅಂತಾನೆ ಒಂದು ಟಾಪಿಕ್ನ ತಗೊಂಡು ಪಿಕ್ ಮಾಡಿ ಯಾವ್ದು ಯೂಸ್ಫುಲ್ ಇರುತ್ತೋ ಅದನ್ನೇ ಯೂಶಲಿ ಪಿಕ್ ಮಾಡ್ಕೊತೀನಿ ನಾನು. ಓಕೆ, ಸೊ ಕೀಪ್ ಜಾಗಿಂಗ್. ಜಾಗ್ ಮಾಡ್ತಾ ಮಾಡ್ತಾ ಕೇಳಿಸ್ಕೊಳ್ಳಿ. ಇಲ್ಲಿಲ್ಲ, ಇಲ್ಲಿ ಆಲ್ಮೋಸ್ಟ್ 8 ಇಂದ 9 ಮಂಕೀಸ್ ಇದೆ. ಅದು ಕಂಪ್ಲೀಟ್ ನನ್ನೇ ನೋಡ್ತಿದೆ. ಸೊ ಜಾಗ್ ಮಾಡಬೇಕಾದ್ರೂ ಅಷ್ಟೇ ಪ್ರಾಪರ್ ಬಾಡಿ ಮೂವ್ಮೆಂಟ್ ಇರಬೇಕು. ಈ ಥರ ವರ್ಕೌಟ್ ಮಾಡ್ಕೊಳ್ಳೋದ್ರಿಂದ ಆಬ್ವಿಯಸ್ಲಿ ಕ್ಯಾಲೋರೀಸ್ ಬರ್ನ್ ಆಗುತ್ತೆ, ಬಾಡಿ ಮೂವ್ಮೆಂಟ್ ಇರುತ್ತೆ, ಆ್ಯಂಡ್ ನಿಮಗೂ ಆ ಎನರ್ಜಿ ಇರುತ್ತೆ. ಇಲ್ಲಾಂದ್ರೆ ಬ್ಲೋಟಿಂಗ್, ವೆಯ್ಟ್ ಗೈನ್, ವಾಟರ್ ರಿಟೆನ್ಷನ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಸೊ ವೆಕೇಶನ್ ಟೈಮಲ್ಲಿ ಕೂಡ ನೋ ಎಕ್ಸ್ಕ್ಯೂಸಸ್. ಎಸ್, ಎಂಜಾಯ್ ಮಾಡಿ, ಬೇಡ ಅಂತ ಹೇಳಿದ್ದು ನಾನು. ನನ್ನ ಎಂಜಾಯ್ ಮಾಡ್ತಾ ಇದ್ದೀನಿ, ಜೊತೆಗೆ ವರ್ಕೌಟ್ ಕೂಡ ಮಿಸ್ ಮಾಡದೆ ಮಾಡ್ತೀನಿ. ಇದೆಲ್ಲ ಹೇಗೆ ಅಂದ್ರೆ, ನಾವು ಊಟ ತಿಂದಿರ್ತೀವ, ವೆಕೇಶನ್ ಅಂತ ಹೋಗಿದೀವಿ ಅಂದ್ಬಿಟ್ಟು ಊಟ ತಿಂದ ಏನಾದ್ರು ಇರ್ತೀವ, ಇಲ್ಲ ಅಲ್ಲ. ಸೊ ಹಾಗೆ ಎಕ್ಸರ್ಸೈಸ್ ಆಗಲಿ ಎಲ್ಲಾನು ಅಷ್ಟೇ ನಿಮ್ಮ ರೋಟೀನ್ ಆಗಿರ್ಬೇಕು. ಈಗ ಇನ್ ಕೇಸ್ ನಿಮ್ಮ ಅಪ್ಪ ಅಮ್ಮ ಕಾಲ್ ಮಾಡ್ತಾರೆ, ಅವ್ರ ಹತ್ರ ಮಾತಾಡದೇ ಇರ್ತೀರಾ, ಮಾತಾಡ್ತಿರಲ್ಲ ವೆಕೇಶನ್ ಇದ್ರು. ಸೊ ಎಕ್ಸರ್ಸೈಸ್ ಮಾಡಕ್ಕೇನು ನಮ್ಗೇನು 2 hour 3 hour ಬೇಕಾಗಿಲ್ಲ. 30 minutes ಕ್ವಿಕ್ ಆಗಿ ವರ್ಕೌಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಿಸ್ ಮಾಡಿದೆ ನೆಕ್ಸ್ಟ್ ಟೈಮ್ ವೆಕೇಶನ್ಗೆ ಹೋದಾಗ ನೀವು ಕೂಡ ಟೈಮ್ ಮಾಡಿಕೊಂಡು ಈ ವರ್ಕೌಟ್ಸ್ನ ಮಾಡಿ. ಓಕೆ, ಆಲ್ಮೋಸ್ಟ್ 3 minutes ಆಯಿತು. ಆ್ಯಂಡ್ ವರ್ಕೌಟ್ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ವಾಕ್ ಆದರೂ ಮಾಡಿ. ಓಕೆ, ವಾಕ್ ಆದರೂ ಮಾಡಿ, ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಸುಮ್ಮನೆ ರ್ಯಾಂಡಮ್ ಆಗಿ ಅಯ್ಯೋ ಬಿಡು ವಾಕ್ ಮಾಡಿದೆ ಅಂತ ಇರಬಾರ್ದು. ಹೋಲ್ ಡೇಗೆ ಇಷ್ಟು ಟಾರ್ಗೆಟ್ ಅಂತ ಇಟ್ಕೊಂಡು ಟ್ರ್ಯಾಕ್ ಮಾಡಿ ಕಂಪ್ಲೀಟ್ ಮಾಡಿ ಅಷ್ಟೇ. ಆಮೇಲೆ ಟ್ರಿಪ್ಪಿನ ಅಯ್ಯೋ ಯಾಕಾದ್ರೂ ಹೋಗಿದ್ದಪ್ಪ ಅನ್ನೋ ಫೀಲ್ ಆಗೋದೆಲ್ಲ ಇರಲ್ಲ. ಕಷ್ಟಪಟ್ಟು ತಿಂಗಳಗಟ್ಲೆ ಮಾಡಿರೋದನ್ನ ಒಂದು ದಿನಕ್ಕೆ ಕಳ್ಕೊಬೇಡಿ ಅಂತ ಹೇಳ್ತೀನಿ ಅಷ್ಟೇ.
ಆ್ಯಂಡ್ ಇವರೆಲ್ಲ ನಿಜವಾಗ್ಲೂ ಹಿಂಗೆ ಮಾಡ್ತಾರೇನಪ್ಪ ಅಂತ ಅಂದರೆ ನೀವೆಲ್ಲ ಹೀಗೆ ನನ್ನ ನೋಡ್ತಿರ್ಬೋದು, ಬಟ್ ನಾನು ಮುಂಚೆಯಿಂದನೂ ಅಷ್ಟೇ ವೆಕೇಷನ್ಸ್ಗೆ ಹೋದ್ರು ತುಂಬ ಆ್ಯಕ್ಟಿವ್ ಆಗಿರ್ತೀನಿ, ಗೇಮ್ಸ್ ಆಡ್ತೀನಿ, ಎಲ್ಲ ಮಾಡ್ತೀನಿ. ಇಲ್ಲ ಅಂತಂದರೆ ವರ್ಕೌಟ್ ಮಾಡೇ ಮಾಡ್ತೀನಿ. ನಾವು ಯಾವಾಗಲೂ ನಮ್ಮ ವರ್ಕೌಟ್ ವೇಟ್ಸ್ನ ಕ್ಯಾರಿ ಮಾಡ್ತೀವಿ, ಇಲ್ಲ ವಾಕ್ ಮಾಡ್ತೀವಿ, ಇಲ್ಲ ಇಬ್ಬರು ಜಾಗ್ ಹೋಗ್ತೀವಿ. ಆ ಜಾಗ್ ಅಂದರೆ ನಾನು ಶ್ರೀ ಜಾಗ್ ಹೋದಾಗ ನಮ್ಗೆ ಏನು ಅನ್ಸುತ್ತೆ ಅದನ್ನು ಓಪನ್ ಆಗಿ ಮಾತಾಡ್ಕೊತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ. ಇಟ್ಸ್ ಲೈಕ್ ಎಲ್ದಿ ಕಾನ್ವರ್ಸೇಷನ್ ಇರುತ್ತೆ, ಜೊತೆಗೆ ವಾಕ್ ಕೂಡ ಆಗುತ್ತೆ. ಸೊ ನಾವು ವೆಕೇಶನ್ ಬಂದಿದ ತಕ್ಷಣ 10 ಗಂಟೆ 11 ಗಂಟೆ ಮಲ್ಕೊಂಡು ಎದ್ದೇಳೋದು ಅದೆಲ್ಲ ಇರಲ್ಲ. ಯಾಕಂದರೆ ಯೂಶ್ವಲಿ ನನ್ನ ಮನೇಲಿ ನಾನು ಇಷ್ಟ ಬಂದಂಗೆಲ್ಲ ಮಲ್ಕೊತೀನಲ್ಲ. ಸೊ ಇಲ್ಲಿ ಎದ್ದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ಈ ಪ್ರಾಪರ್ಟಿ ಟೂರ್ ನಾನು ಏನು ಸ್ಟೇ ಆಗಿದ್ದೀನಿ, ಆ ಪ್ರಾಪರ್ಟಿ ಟೂರ್ ಸಖತ್ ಪ್ರೀಮಿಯಮ್ ಆಗಿದೆ. ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ. ಸೊ ಆ ನೇಚರ್ ವಾಕ್ ಯಾರು ಮಿಸ್ ಮಾಡ್ಕೊತಾರೆ, ನಾವಂತೂ ಇಲ್ಲ. ಆ್ಯಂಡ್ ಶ್ರೀ ಕೂಡ ಇದ್ದಾರೆ, ಅವರು ಆ ಸೈಡ್ ಎಂಜಾಯ್ ಮಾಡ್ಕೊತಿದ್ದಾರೆ ಅವ್ರ ಪಾಡಿಗೆ ಅವರು. ಅಂದರೆ ಒಂದು ಸೀರೀಸ್ ಹಾಕೊಂಡು ಮೂವಿ ಹಾಕೊಂಡು ಬಾತ್ ಟಬ್ ಇದೆ, ಸೊ ಫ್ರೆಶ್ ಅಪ್ ಆಗ್ತಿದ್ದಾರೆ. ಈ ಥರ ನಮ್ಮ ಟೈಮ್ ನಾವು ನಮಗೆ ಕೊಡ್ಕೊತೀವಿ. ನಾನು ಯೂಶ್ವಲಿ ಹೊರಗಡೆ ಹೋದಾಗ ಈ ಥರ ನೇಚರ್ ಇದು ಮಾಡ್ತೀನಿ. ಇಲ್ಲ ಯಾವುದಾದ್ರೂ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಸ್ ಸ್ಟೇ ಆಗೋದು, ನಾನು ಪ್ರೀಮಿಯಮ್ ಸ್ಟೇ ಆಗೋದ್ರಿಂದ ಅಲ್ಲೇನಾದರೂ ಜಿಮ್ಗಳಿದೆಯಾ ಅಂತ ಎಕ್ಸ್ಪ್ಲೋರ್ ಮಾಡಿ ಇದು ಮಾಡ್ತೀನಿ. ಇಲ್ಲಿ ಮೇಯ್ನ್ ನಾನು ತೊಗೊಂಡಿದ್ದು ನನಗೆ ನೇಚರ್ ಬ್ರೇಕ್ ಬೇಕು ಅಂತ, ಸೊ ಪ್ರಾಪರ್ಟಿಯಲ್ಲಿ ವಾಕ್ ಮಾಡ್ತೀನಿ. ಇಲ್ಲ ಅಂದರೆ ಯೂಶ್ವಲಿ ಜಿಮ್ ಸೆಲೆಕ್ಟ್ ಮಾಡ್ಕೊತೀವಿ. ಆ್ಯಕ್ಚುಲಿ ನಮ್ಗೆ ತುಂಬ ಎಕ್ಸ್ತಾ ಇರ್ತಾರೆ, ನೀವು ಟ್ರಿಪ್ಗೆ ಎಂಜಾಯ್ ಮಾಡಕ್ಕೆ ಹೋಗಿದ್ರಲ್ಲ, ವರ್ಕೌಟ್ ಮಾಡಕ್ಕೆ ಹೋಗಿದ್ದೀರಾ ಅಂತ. ಬಟ್ ಎಸ್, ಇದು ನಮ್ಮ ಡೈಲಿಯಲ್ಲಿ ಒಂದು ರೂಟೀನ್. ಈಗ ನಾವು ವಾಶ್ರೂಮ್ ಹೆಂಗೆ ಹೋಗ್ತೀವಿ, ಸ್ನಾನ ಹೆಂಗೆ ಮಾಡ್ತೀವಿ, ಹಲ್ಲು ಹೆಂಗೆ ಉಜ್ತೀವಿ, ಬ್ರಷ್ ಹೆಂಗೆ ಮಾಡ್ತೀವಿ, ಸೊ ಅದೇ ಥರ ಒಂದು ರೂಟೀನ್. ಸೊ ಇದನ್ನು ನಾವು ಫಾಲೋ ಮಾಡೇ ಮಾಡ್ತೀವಿ, ನಾವು ಗಿವ್ ಅಪ್ ಮಾಡಲ್ಲ. ಇನ್ ಕೇಸ್ ವರ್ಕೌಟ್ ಮಾಡೋಕ್ಕೆ ಆಗಿಲ್ಲ ಅಂದರೆ ನಾನು ವಾಕ್ ಆದರೂ ಕಂಪ್ಲೀಟ್ ಮಾಡ್ತೀನಿ. ಈವ್ನಿಂಗ್ ವಾಕ್, ಟೀ ವಾಕ್, ಕಾಫಿ ವಾಕ್ ಅಂತೆಲ್ಲ ಹೊರಗಡೆ ಹೋಗಿ ನಮ್ಗೆ ಅನ್ಸಿದ್ದು ನಾವು ಮಾತಾಡಿಕೊಂಡು ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಈ 6 ಮಿನಿಟ್ಸಲ್ಲಿ ಆದಷ್ಟು ಹೇಳಿದ್ದೀನಿ. ನೆಕ್ಸ್ಟ್ ವರ್ಕೌಟ್ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸುಮ್ಮನೆ ಜಾಗ್ ಮಾಡೋ ಬದಲು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇಲ್ಲೇ ಆ್ಯಕ್ಚುಲಿ ಒಂದು ಮ್ಯಾಟ್ ಇದೆ, ಸೊ ಇದೇ ಸಾಕಾಗುತ್ತೆ ಅಂತ ಇದು ಮಾಡಿ. ಸೊ 6 ಮಿನಿಟ್ಸ್ ಆಯಿತು. ಫ್ರೀ ಎಕ್ಸಸೈಸ್. ನೆಕ್ಸ್ಟು ಫ್ರೀ ಎಕ್ಸಸೈಸ್ ಮತ್ತು ವಾರ್ಮ್ ಅಪ್ ಎಲ್ಲ ಮಿಸ್ ಮಾಡಬಾರ್ದು. ಆಲ್ರೆಡಿ ಹೇಳ್ತಾ ಇರ್ತೀವಿ ನಾವು. ಎಲ್ಲ ಫ್ಯಾಟ್ ಲಾಸ್ ಸೆಷನ್ಸ್ ಮಾಡಿದ್ದೀರಾ, ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಹೊರಗಡೆ ಕೂಡ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾನು ಇರೋಷ್ಟು ದಿನ ಒಂದೊಂದು ವರ್ಕೌಟ್ ವಿಡಿಯೋ ಮಾಡ್ಬೇಕಂತ. ಸೊ ಬೇರೆ ಪ್ಲೇಸಲ್ಲಿ ಮಾಡ್ತೀನಿ. ಇವತ್ತು ರೂಮಲ್ಲಿ ಶೂಟ್ ಮಾಡ್ತಿದ್ದೀನಿ. ಮಧ್ಯಾಹ್ನ ಅಲ್ವಾ, ಸೊ ಕ್ರೌಡ್ ಇರುತ್ತೆ, ಹೊರಗಡೆ ಬಿಸಿಲಲ್ಲಿ ಆಗಲ್ಲ, ಅದಕ್ಕೋಸ್ಕರ. ಆ್ಯಂಡ್ ನಮ್ಮ ಕೋರ್ ಆ್ಯಕ್ಟಿವೇಟರ್ಸ್ ಅದನ್ನಂತೂ ಮಿಸ್ಸೇ ಮಾಡಬಾರ್ದು. 1 ನಿಮಿಷ ಮೆಸೇಜಸ್ ಬರ್ತದೆ, ಚೆಕ್ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ವಿಷಯದಲ್ಲಿ ಏನಂತ ಅಂದರೆ, ನಾನು ಕಂಪ್ಲೀಟಾಗೆಲ್ಲ ವಹಿಸಿರೋದ್ರಿಂದ ಮಾಡ್ಬೇಕಂತ ಏನಿಲ್ಲ, ಬಟ್ ಆನ್ ಬೋರ್ಡಿಂಗ್ ಕಾಲ್ ನಡೀತಾ ಇದೆ. ಸೊ ಯೂಶ್ವಲಿ ನಾನು ಮಾನಿಟರ್ ಮಾಡ್ತೀನಿ, ಬಿಕಾಸ್ ಗೊತ್ತಿರುತ್ತೆ ಒಬ್ಬೊಬ್ರು ಒಂದೊಂದು ಥರ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ನಾವು ಯಾವ ಥರ ಆನ್ಸರ್ ಮಾಡಬೇಕು ಅದೆಲ್ಲ ಇರುತ್ತೆ. ಸೊ ನನ್ನ ಟ್ರೈನರ್ಸ್ ಕರೆಕ್ಟಾಗಿ ಮಾಡ್ತಿದ್ದಾರೆ ಅಂತ ಮಾನಿಟರ್ ಕೂಡ ಮಾಡ್ತೀನಿ ನಾನು ಯಾವಾಗಲೂ. ಈಗ ಇನ್ನೊಂದು ಫೋನ್ ಬರ್ತಾ ಇದೆ. ಓಕೆ, ನಮ್ಮ ಲೈಫೇ ಹೀಗೆ. ಸ್ಟಾರ್ಟಪ್ ಅಂತ ಸ್ಟಾರ್ಟ್ ಮಾಡಿದಾಗ ಬ್ಯುಸಿ ಲೈಫಲ್ಲಿ ಹೀಗೆ ಇರುತ್ತೆ, ಹಾಗಂತ ನಾನು ಎಕ್ಸ್ಕ್ಯೂಸಸ್ ಕೊಡಲ್ಲ, ಆದಷ್ಟು ಟ್ರೈ ಮಾಡ್ತೀನಿ. ಸೊ ಕೋರ್ ಆಕ್ಟಿವೇಟರ್ಸಲ್ಲಿ 6 ವೇರಿಯೇಷನ್ಸ್ ಇದೆ. ಪ್ರತಿಯೊಂದು ನಾವು 20 ಕೌಂಟ್ ಮಾಡಬೇಕು. 1 ನಿಮಿಷ.
ಸಾರಿ, ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಆಗ್ತದೆ. ನೀವು ಕಂಟಿನ್ಯೂಸ್ ಕೋರ್ ಆಕ್ಟಿವೇಟೆಡ್ಸ್ 20 ಇಲ್ಲ 30 ಕೌಂಟ್ನ ಮಿಸ್ ಮಾಡದೆ ಮಾಡಿ. ಓಕೆ, ಸೊ ನಾನು ಆಲ್ರೆಡಿ ಹೇಳ್ದಂಗೆ HIIT ಎಕ್ಸಸೈಸಸ್ ಇದನ್ನ ಒಂದೇ ಸಲ ಮಾಡೋಕ್ಕಾದ್ರೆ ಮಾಡಿ, ಇಲ್ಲ ಕಷ್ಟ ಆಗ್ತದೆ ಅಂತ ಅಂದ್ರೆ ಜಸ್ಟ್ ಟೇಕ್ ಎ ಬ್ರೇಕ್. ನಿಮ್ಗೆ ಯಾವಾಗ ಆಗುತ್ತೋ ಆಗ. ನಿಮ್ಮ ಬ್ರೀತ್ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಂದು ಎಕ್ಸಸೈಸಲ್ಲೂ. ಮೇಕ್ ಶೋರ್ ನೀವು ಪ್ರಾಪರ್ ಆಗಿ ಮಾಡ್ತಿದ್ದೀರಾ ಅಂತ. ಸೊ ಫಸ್ಟ್ ಎಕ್ಸಸೈಸ್ ಬಂದು ಬರ್ಫೀಸ್ ಇದೆ. ಸೊ ಬರ್ಫೀಸ್ ನೀವು ಬೇಸಿಕ್ ಮಾಡಂಗಿದ್ರೆ ಅದು ಕೂಡ ತೋರಿಸ್ತೀನಿ. ಫಸ್ಟ್ ಬೇಸಿಕ್ ತೋರಿಸ್ಬಿಡ್ತೀನಿ, ಹಂಗಾದ್ರೆ ಅಡ್ವಾನ್ಸ್ ಆಮೇಲೆ ತೋರಿಸ್ತೀನಿ. ಸೊ ಬೇಸಿಕ್ 1. ಸೊ ಸ್ಟೆಪ್ ಬ್ಯಾಕ್, ಜಂಪ್ 2, 3, 4, 5. ಓಕೆ, ಇದು ಫಸ್ಟ್ ಎಕ್ಸಸೈಸ್. ಬೇಸಿಕ್ ನೀವು ಹಿಂಗೆ ಮಾಡ್ಬೋದು, ಇಲ್ಲ ಒಂದೇ ಸರಿ ಮಾಡ್ತೀನಿ, ನೆಕ್ಸ್ಟ್ ತೋರಿಸ್ತೀನಿ. ಸೊ ಬರ್ಫಿ ಜೊತೆಗೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ಒಂದೊಂದೇ ಎಕ್ಸಸೈಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಈಗ ಸೆಕೆಂಡ್ ಸೆಟ್ 5 ಬರ್ಫೀಸ್ 10 ರನ್ನಿಂಗ್ ಹೈ ನೀಸ್ ಇದೆ. ಜೊತೆಗೆ ಡಿಸ್ಕ್ರಿಪ್ಷನ್ ವರ್ಕೌಟ್ ಹೆಸರುಗಳನ್ನ ಹಾಕಿರ್ತೀನಿ, ಓದ್ಕೊಳ್ಳಿ. ಓಕೆ, ಯಾವಾಗಲೂ ಎಕ್ಸಸೈಸ್ ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, ಬರ್ಫೀಸ್ 5 ಕೌಂಟ್. Now running iris. ಸೊ ಇದಾದ್ಮೇಲೆ ಬ್ರೇಕ್. ಓಕೆ, ರೆಕಾರ್ಡ್ ಆಗ್ತದೆ, ಜಸ್ಟ್ ಕನ್ಫರ್ಮ್ ಮಾಡ್ಕೊಂಡೆ. ಸೊ ಈಗ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಪಾರ್ಟ್ಗೆ ಬರ್ಫಿ ಒಂದು, ರನ್ನಿಂಗ್ ಹೈನೀಸ್ ಮತ್ತೆ ಎಲ್ಬೋ ಟು ನೀ. ಸೊ 3 ಎಕ್ಸಸೈಸ್. ನೆಕ್ಸ್ಟ್ 4, 5, 6 ಈ ತರ 10 ಕಂಟಿನ್ಯೂ ಆಗುತ್ತೆ. ಓಕೆ, ಒಂದು ಎಕ್ಸಸೈಸ್ ಅಂದ್ರೆ ಒಂದು ಸೆಟ್ ಆದ್ಮೇಲೆ ಬ್ರೇಕ್ ತಗೊಳ್ಳಿ. ಬರ್ಫಿ ಸ್ವಲ್ಪ ಕಷ್ಟ ಅನ್ಸ್ಬೋದು, ಬಟ್ ಆಗುತ್ತೆ. ಊಟ ಮಾಡಿ ವರ್ಕೌಟ್ ಮಾಡ್ತಿರೋದಕ್ಕೆ ಐ ಕ್ಯಾನ್ ಫೀಲ್. ಓಕೆ, ಥರ್ಡ್ ಸೆಟ್ ಮಾಡೋಣ. ಕಮ್ ಆನ್. Running iris 20. Next elbow to knee 15. ಸೊ ಈ ತರ ನೆಕ್ಸ್ಟ್ 4th ಬಂದು ಇದ್ರ ಜೊತೆಗೆ ಸ್ಟ್ರೆಚ್ ಜಾಯಿನ್ 15 ಕೌಂಟ್ ಬರುತ್ತೆ. ಜಸ್ಟ್ ಕಂಟ್ರೋಲ್ ಯುವರ್ ಬ್ರೀತಿಂಗ್ ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಏನಂತ ಅಂದ್ರೆ ಮಾಡೋಣ. ಬರ್ಫೀಸ್ 5. ರನ್ನಿಂಗ್ iris 20. Elbow to knee 15. Now stretch down is 15. ದೆನ್ ರಿಲ್ಯಾಕ್ಸ್. ಸೊ ಇಷ್ಟು ಆದ್ಮೇಲೆ ರಿಲ್ಯಾಕ್ಸ್ ಆಗಬೇಕು, ಮಧ್ಯ ಬ್ರೇಕ್ಸ್ಗಳು ತಗೋಬಾರ್ದು. ಓಕೆನಾ? ಸೊ ಈಗ 3rd ಸೆಟ್ ಆಯ್ತು, 4th ಸೆಟ್ ಆಯ್ತು, 5th ಸೆಟ್. ನೆಕ್ಸ್ಟ್ ಇದ್ರ ಜೊತೆಗೆ ಟಚ್ ಡೌನ್ ಕ್ರಂಚಸ್ ಹ್ಯಾಡ್ ಇಟ್. ಬರ್ಫಿ 5. Running iris 20. Elbow to knee.
ಬ್ಯಾಕ್ ಮೇಲೆ ಪ್ರೆಷರ್ ಹಾಕೋಬಿಡಿ. Stretch down is 15. Touch down crunches 15. Then relax. So 5 sets ಆಯ್ತು. ಇನ್ನ 5 ಇದೆ ಜೊತೆಗೆ. ಬರ್ಫೀಸ್ ಪ್ರತಿಯೊಂದರಲ್ಲಿ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಹೆವಿ ಅನ್ಸ್ಬೋದು, ಬಟ್ ಮಾಡಿ. ಓಕೆ, ಆಗುತ್ತೆ. ಯಾಕಂದ್ರೆ ಜಾಸ್ತಿ ಕ್ಯಾಲರೀಸ್ ಅಂದ್ರೆ ಪುಷ್ ಮಾಡೋದ್ರಿಂದ ನಿಮಗೆ ಲೋ ತರ ಹೋಗ್ತಾ ಇರುತ್ತೆ. ಸೊ ಪುಷ್ ಮಾಡ್ಬೋದು, ಏನಾಗಲ್ಲ. ಬರ್ಫೀಸ್ ಎಲ್ಲ ಏನು ಅಯ್ಯೋ ಪದೇ ಪದೇ ಬರ್ಫೀಸ್ ಅಂತ ಎಲ್ಲ ಅನ್ಕೋಬೇಡಿ. ಓಕೆ, ಮಾಡೋಣ. 6th running guys. Elbow to knee. ಪ್ರತಿಯೊಂದು ಕೌಂಟು ಕೆಳಗಡೆ ಇರುತ್ತೆ. ಫಸ್ಟ್ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಕೌಂಟ್ ಗ್ಯಾಪ್ನ ಇಟ್ಕೊಳ್ಳಿ. ಈಗ ಬೇಕಾದ್ರೆ ಎಕ್ಸರ್ಸೈಸ್ನ ಬರೆದು ಇಟ್ಕೊಳ್ಳಿ. Touch down. Straight arm twisters. ಇದು 15. ನೀ ಲಾಕ್ ಇರಬೇಕು. ರಿಲ್ಯಾಕ್ಸ್. ತಕ್ಷಣ ನಿಮಗೆ ಬ್ರೇಕ್ ಬೇಕಂತ ಅನಿಸ್ತಾ ಇದೆ ಅಂತೆಲ್ಲ ಅಂದ್ರೆ ನೀವು ಮೊದಲಲ್ಲಿ ಬ್ರೇಕ್ ತಗೊಳ್ಳಿ, ತುಂಬಾ ಸುಸ್ತಾಗ್ತಾ ಇದ್ರೆ. ಆಕ್ಚುಲಿ ಕ್ಯಾಮ್ರಾ ಅಲ್ಲಿ ಫಿಕ್ಸ್ ಮಾಡ್ಬಿಡಿ, ಇಲ್ಲಿ ತೋರಿಸ್ತಾ ಇದೆ ಕೋತಿಗಳು ಹೇಗೆ ಆಡ್ತಾ ಇದೆ ಅಂತ. ಅದು ಸ್ವಲ್ಪ ಇದಾದ್ರೂ ಕೂಡ ಮತ್ತೆ ಫ್ರೇಮ್ ಚೇಂಜ್ ಆಗುತ್ತೆ ಅಂತ ಒಂದೆಷ್ಟು ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೋಡ್ಕೊಂಡು ಮುಗಿಯೋರ್ಗೆ ಹೋಗಿದ್ದೆ ಪಕ್ಕ ತೋರಿಸ್ತೀನಿ. ಓಕೆ, ಮಾಡೋಣ. 7th set. ಫಸ್ಟ್ ಬರ್ಫೀಸ್. ರನ್ನಿಂಗ್ high knees. Elbow to knee. Stretch high knees 15. Touch down 15. ಫುಲ್ ಕೈ ಟಚ್ ಆಗಬೇಕು. ಓಕೆ, ದೆನ್ ಸ್ಟ್ರೈಟ್ ಆರ್ಮ್ ಟ್ವಿಸ್ಟರ್ಸ್. 15 15, 20 20 ಟ್ರೈ ಮಾಡೋಕೆ ಪುಷ್ ಮಾಡಿ. ನೆಕ್ಸ್ಟ್ ಸ್ಕ್ವಾಟ್ ಜಂಪ್ಸ್ 10 ಇದೆ. ಸೊ ಈ ತರ ಎದ್ದೊಳ್ಬೇಕಾದ್ರೆ ಜಂಪ್ ಮಾಡಬೇಕು. ಇದು ಕಷ್ಟ ಆಗುತ್ತೆ ಅನ್ನೋರು ಕೂತ್ಕೊಂಡು ಎದ್ದು ನಿಂತ್ಕೊಂಡು ಜಂಪ್ ಮಾಡಿ. ಓಕೆ, 10 ಕೌಂಟ್. ರಿಲ್ಯಾಕ್ಸ್. 7 sets ಆಯಿತು. 8 9 10 ಅಷ್ಟೇ. ಕ್ವಿಕ್ ಆಗಿ ಹೈ ಇಂಟೆನ್ಸ್ ವರ್ಕೌಟ್. ಇದು ಫ್ಯಾಟ್ ಬರ್ನಿಂಗ್.
ಆ್ಯಕ್ಚುಲಿ ಸಕ್ಕ ಶೂಟ್ ಮಾಡ್ತಾ ಇದ್ದೀನಿ ಅದಿದು ವಿಡಿಯೋಸ್ ಅಂತ. ಸೊ ಕ್ಯಾಮ್ರಾ ಆಫ್ ಆಗಿಬಿಡ್ತೀನಿ ಅಂತ ಭಯ. ಸ್ಟೋರೇಜ್ ಫುಲ್ ಆಗಿ ಚೆಕ್ ಮಾಡೋಣ. ಓಕೆ, ಆಲ್ಮೋಸ್ಟ್ 24 ಮಿನಿಟ್ಸ್ ಆಯಿತು. ಇರೋ ನಾನು ಮಾತಾಡಿರೋದು ಆ ಕಡೆ ಈ ಕಡೆ ಕಾಲ್ಸ್ ಬಂತಂತ ಓಡಾಡಿದ್ದೀನಿ. ಸೊ ಅದು ಬಿಟ್ಟರೆ ಆರಾಮಾಗಿ 30 ಮಿನಿಟ್ಸ್ ಎಲ್ಲ ನೀವು ವರ್ಕೌಟ್ನ ಮಾಡಿ ಮುಗಿಸ್ಬೋದು. ಕ್ವಿಕ್ಕಾಗಿ ಏನಾದರೂ ಟೈಮ್ ಇಲ್ಲ ಅಂತ ಅಂದಾಗ ಈ ಥರ ವರ್ಕೌಟ್ ಇಟ್ಕೊಳ್ಳಿ, ಮಸ್ತ್ ಫೀಲ್ ಆಗುತ್ತೆ. ನಿಮಗೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅಯ್ಯೋ ನಾನು ವರ್ಕೌಟ್ ಮಾಡಿದ್ದೀನಪ್ಪ ಇವತ್ತು ಅನ್ನೋ ಗಿಲ್ಟ್ ಇರಲ್ಲ ತಿನ್ಬೇಕಾದ್ರೆ. ಓಕೆ, let's start. Come on, both fists. Running guys. Elbow to knee. 15. Stretch Dennis. 15. Touchdown 15. Twisters. Come on, 20 more, na? Then squat jump stand. Next alternate front crunches 30. Add on. ರಿಲ್ಯಾಕ್ಸ್. ಇನ್ 2 ಸೆಟ್ಸ್ ಇದೆ ಅಷ್ಟೇ. ನೀವೇ ನೋಡ್ತೀರಿ ಎಷ್ಟು ಕ್ವಿಕ್ಕಾಗಿ ಆಗ್ತದೆ ಅಂತ. ಓಕೆ, ವಿಲ್ ಸ್ಟಾರ್ಟ್ 9 ಸೆಟ್. ಕಮ್ ಆನ್. Running Ines. Elbow to knee. Touchdown. Tight arm twisters 20. And then squat jump stand.
ಫ್ರಂಟ್ ಕಂಚಸ್ ಆಲ್ಟರ್ನೇಟ್. ನೆಕ್ಸ್ಟ್ ಬೈಸೈಕಲ್ ಹ್ಯಾಡ್ ಆನ್ 30. ಥರ್ಟಿ ಕೌಂಟ್. ಲಾಸ್ಟ್ ಒನ್ ಇದೆ, ಲಾಸ್ಟ್ ಒನ್ ಪ್ಲಾಗ್ಸ್ ಅಷ್ಟೇ. ಮೊದಲು ಸ್ವಲ್ಪ ನೀರು ಕುಡೀರಿ, ಮಿಸ್ ಮಾಡ್ಕೊಬಿಡಿ. ಆನ್ಬೋರ್ಡಿಂಗ್ ಕಾಲ್ ನಡೀತಾ ಇದೆ, ಸೊ ಮಾನಿಟರ್ ಮಾಡ್ತಿದ್ದೀನಿ ಸ್ವಲ್ಪ. ಅಂದ್ರೆ ನಮ್ಗೆ ಗೊತ್ತಾಗ್ಬೇಕು ಅವ್ರು ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಜನಗಳಿಗೆ ಇನ್ನೂ ಯಾವ ರೀತಿ ನಾವು ಅರ್ಥ ಮಾಡಿಸ್ಬೇಕಂತ. ಆ್ಯಕ್ಚುಲಿ ಲೈವ್ ಕ್ಲಾಸಸ್ ಅಂತ ಕೊಟ್ರೆ ಬಂದು ಕೇಳ್ತಾರೆ ರೆಕಾರ್ಡೆಡ್ ಇಲ್ವಾ ಅಂತ. ಸೊ ಹೆಸರಲ್ಲೇ ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ ಇಟ್ಸ್ ಲೈವ್ ಅಂತ. ಸೊ ರೆಕಾರ್ಡೆಡ್ ಹೇಗೆ ಕೊಡ್ತಾರೆ? ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ ಒಂದು ಎಪಿಸೋಡ್ ಎಡಿಟ್ ಮಾಡೋಕ್ಕೆ ಎಷ್ಟು ಆಗುತ್ತೆ ಹೊರಗಡೆ ಪ್ರಪಂಚದಲ್ಲಿ. ಅದು ಬೇಡ, ಜಿಮ್ಮಿಗೆ ಹೋದ್ರೆ 500 ರೂಪಾಯಿಂದ 1000 ರೂಪಾಯಿ ಕೊಟ್ಟು ಸೇರ್ಕೊತಾರೆ. ಬಟ್ ಇಲ್ಲಿ ಬಂದಾಗ 100 ರೂಪಾಯಿಗೆ 1000 ಕ್ವಶನ್ಸ್ ಕೇಳ್ತಾರೆ. ಹೆಣ್ಮಕ್ಳಿಗೆ ಏನೋ ಒಳ್ಳೇದಾಗ್ಲಿ ಅಂತ ಮಾಡ್ತಿದ್ದಾರೆ, ತುಂಬ ಜನ ಅದನ್ನ ಮಿಸ್ಯೂಸ್ ಮಾಡ್ಕೊಳಕ್ಕೆ ಕಾಯ್ತಿರ್ತಾರೆ. ನಂಗೆ ಅದಕ್ಕೆ ಅನ್ಸುತ್ತೆ ತುಂಬ ಜನ ಯಾಕೆ ಕಡಿಮೆ ದುಡ್ಡಿಗೇನು ಕೊಡಲ್ಲ, ಒಂದು ದುಡ್ಡನ್ನ ಮೇಂಟೈನ್ ಮಾಡ್ತಾರೆ ಅಂತ. ಬಿಡಿ ಹೋಗ್ಲಿ, ಇದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ. ಇಲ್ಲಿ ನೆಟ್ವರ್ಕ್ ಇಶ್ಯೂ ಸ್ವಲ್ಪ ಇದೆ, ಸೊ ಅದರಿಂದ ನನಗೆ ಕಂಪ್ಲೀಟಾಗಿ ಗೊತ್ತಾಗ್ತಿಲ್ಲ ಅಲ್ಲಿ ಕೇಳಿಸ್ಕೊಳಕ್ಕೆ. ಓಕೆ, ಲಾಸ್ಟ್ ಸೆಟ್ ಮಾಡೋಣ. ಫಸ್ಟಿಂದ ಒಂದೊಂದೇ ಎಕ್ಸರ್ಸೈಸ್ ಮತ್ತೆ ಇನ್ನೊಂದ್ಸಲಿ ಕೌಂಟ್ ಹೇಳ್ತೀನಿ. ನಿಮ್ಗೆ ಇನ್ನೂ ಡೌಟ್ ಇದೆ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಬರ್ಫೀಸ್ 5, running high is 20, elbow to knee 15, stretch down is 15, touchdown 15, full kite ಹೆಚ್ಚಾಗ್ಲಿ, straight arm twisters 20, squat jump stand, alternate front crunches 30, bicycle 30, and last one planks for a minute. Ready? Timer ಇಟ್ಕೊಂತೀನಿ. Come on, position start. ನನಗೆ ಈ ಮ್ಯಾಟ್ ಓದ್ತಾ ಇದೆ. ಓಕೆ, ಕಮ್ ಆನ್, ಪುಷ್ ಯೋರ್ ಸೆಲ್ಫ್.
ನಾನು ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ನೀವು ಟ್ರೈ ಮಾಡಿ 60 ಸೆಕೆಂಡ್ಸ್ ಮುಗಿಸೋಕ್ಕೆ ಟೈಮರ್ ಇಟ್ಕೊಂಡು. ಕಮಾನ್ ಕಮಾನ್ ಕಮಾನ್. 20 ಡನ್. 30 ಡನ್. ಕಮಾನ್ ಕಂಪ್ಲೀಟ್ ಮಾಡಿ. 40, 35, 40, 45, 50, and last 10 seconds to go. 3, 2, 1. ರಿಲ್ಯಾಕ್ಸ್. ಮಿಸ್ ಮಾಡಿದ್ರೆ ಕಂಪ್ಲೀಟ್ ಮಾಡಿ. ಎಷ್ಟು ಈಸಿ ಇತ್ತಲ್ಲ, ಆದರೆ ಕ್ಯಾಲೋರಿ ಸಖತ್ತಾಗಿ ಬರ್ನ್ ಆಗಿರುತ್ತೆ ಪಕ್ಕ. ಈ ಥರ ಕ್ವಿಕ್ಕಾಗಿ 30 ಮಿನಿಟ್ಸ್ ವರ್ಕೌಟ್ನ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ನೀವು ಎಷ್ಟೇ ಬ್ಯುಸಿ ಇದ್ರೂ ಡೈಲಿ ಕಂಪ್ಲೀಟ್ ಮಾಡೇ ನೀವು ಹೊರಗಡೆ ಹೋಗ್ಬೋದು. ಸೊ ಮಿಸ್ ಮಾಡಿದೆ ಈ ಥರ ವರ್ಕೌಟ್ಸ್ ವೆಲ್ ಸ್ಟ್ರಕ್ಚರ್ಡ್ ಬೇಕಂದ್ರೆ ಯು ಕ್ಯಾನ್ ಜಾಯಿನ್ ಸ್ಲಿಮ್ 90 ಪ್ರೋಗ್ರಾಮ್, ಇಲ್ಲ ಹರ್ವೀಲಲ್ಲಿ ಯಾವುದಾದ್ರು ಪ್ರೋಗ್ರಾಮ್ಸ್ ನಿಮ್ಗೆ ಯಾವ ಸೆಟ್ ಆಗುತ್ತೋ ಅದು. ಬಟ್ ಈ ಥರ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಬೇಕಂತಂದ್ರೆ ಹರ್ವೀಲಲ್ಲಿ ನಿಮ್ಗೆ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಇಲ್ಲ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿ ಸಂಡೇ ನೋಡಿ ನಿಮಗೆ ವೀಡಿಯೋಸ್ ಸಿಗುತ್ತೆ. ಓಕೆ, ವರ್ಕೌಟ್ ಮುಗಿಸಲು ಅದು ಹೋಗಿದೆ ಅನ್ಸುತ್ತೆ. ದೆನ್ ಸಿ ಯು ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇನ್ನೊಂದು ಫ್ಯಾಟ್ ಲಾಸ್ ಸೆಷನ್ ಮಾಡೋಣ. ಮಿಸ್ ಮಾಡದೆ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನಿಸ್ತು, ಕ್ವಿಕ್ ಆಗಿ ಆಯ್ತಾ, ಎಷ್ಟು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ವಿ ಅಂತ. ಓಕೆ, ಬಾಯ್.